ಹಾಯ್ ಎಲ್ರಿಗೂ ನಮಸ್ಕಾರ. ಇದು ನನ್ನ ಮೊದಲನೇ ವಿಡಿಯೋ ಬ್ಲಾಗ್ ಮಾಡ್ತಾ ಇರೋದು. ಇವತ್ತು ಅಮಾವಾಸ್ಯೆ ಇರೋ ಪ್ರಯುಕ್ತ ಆದಿಚುಂಚನಗಿರಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಊರಿಗೆ ಹೋಗ್ಬೇಕಾದ್ರೆ ಆ ಕಡೆ ಹೋಗ್ಬೇಕಂದ್ರೆ ಇಲ್ಲಿ ನೆನ್ಮಂಗಲ ಬೈಪಾಸಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಇಲ್ಲಿ ನಮಸ್ಕಾರ ಮಾಡಿಕೊಂಡೆ ನಾವು ಪ್ರತಿ ಸಲ ಹೊರಡೋದು. ನೆಕ್ಸ್ಟು ಬಂದಿದೆ ನಮ್ಮೂರು. ಇಲ್ಲಿ ಬೋರ್ಡು ನಿಮಗೆ ಯಾವ ಊರು ಕಾಣಿಸ್ತಾ ಇದೆ ಅಂತ ಗೊತ್ತಾದರೆ ಕಮೆಂಟ್ಸ್ ಮಾಡಿ. ಕಾಣಿಸ್ತಿದೆಯಾ? ಓಕೆ. ನೆಕ್ಸ್ಟು ಹಾಗೆ ಮುಂದೆ ಹೋದರೆ ಇಲ್ಲಿ ನಮ್ಮ ಬಾಸ್ ಶ್ರೀ ಹದ್ದಿನಕಲ್ಲು ಹನುಮಂತರಾಯ ಸ್ವಾಮಿದು ಆರ್ಚು ಒಳಗಡೆ ಇವಾಗೆ ಹೋಗಲ್ಲ, ಆ ಕಡೆ ಮುಗಿಸ್ಕೊಂಬಂದು ಹೋಗೋಣ ಅಂತ ಅಲ್ಲಿ ನಮಸ್ಕಾರ ಮಾಡ್ಕೊಂಡು ಬಂದ್ವಿ. ಇದು ಆದಿಚುಂಚನಗಿರಿ ಟೆಂಪಲ್ಗೆ ಹೋಗೋದು ಆರ್ಚು. ಕಾಣಿಸ್ತಿದೆಯಾ? ಬಂದ್ವಿ. ಇನ್ನೇನು ಇವಾಗ ಎಂಟ್ರಿ ಕೊಟ್ವಿ ಆದಿಚುಂಚನಗಿರಿ ಆರ್ಚ್ ಒಳಗಡೆ. ಇಲ್ಲಿಂದ ಮುಂದೆ ಹಾಗೆ ಹೋಗಿ ನೋಡೋದಾದರೆ ಇದು ಕಾಲಭೈರವೇಶ್ವರ ಸ್ವಾಮಿದು ತೇರು. ಬೆಳಗ್ಗೆ 8:30 ಅಷ್ಟರಲ್ಲಿ ಆಗಲೇ ಸಿಕ್ಕಾಪಟ್ಟೆ ಬಿಸಿಲು. ಆಗಲೇ 10:30 ಅಷ್ಟು ಬಿಸಿಲಿತ್ತು. ಹಾಗಾಗಿ ಅದು ಫುಲ್ ಕ್ಲಿಯರಾಗಿ ಕಾಣಿಸ್ಲಿಲ್ಲ. ಇವತ್ತು ಕುಂಬಳಕಾಯಿ ದೀಪ ಹಚ್ಚಬೇಕಲ್ವ, ಅದಕ್ಕೆ ಎಲ್ಲ ತೊಗೊಂಡು ಹೊರಟ್ವಿ ನಾವು ನಮ್ಮ ಯಜಮಾನ್ರು. ಹೊರಟು ಇಲ್ಲಿ ಬಂದು ಫಸ್ಟು ಇಲ್ಲಿ ನಮಸ್ಕಾರ ಮಾಡಿ ಇಲ್ಲಿ ಧೂಪ ಕೊಡ್ತಾರೆ. ಈ ಧೂಪ ತೊಗೊಂಡು ನಮ್ಮ ಮನಸ್ಸಲ್ಲಿ ಅಂದ್ಕೊಂಡಿರೋದನ್ನ ಬೇಡಿಕೊಂಡು ಇಲ್ಲಿ ಧೂಪ ಹಾಕಿ ಇಲ್ಲಿಂದ ಮೇಲೆ ಹೊರಡೋದು ಅಂತ ನಂಬಿಕೆ. ಸೊ ಹಾಗಾಗಿ ನಾವು ಕೂಡ ಆ ಕೆಲಸ ಮೊದಲು ಮಾಡಿದ್ವಿ. ಅಲ್ಲಿಂದ ಮೇಲೆ ಹೊರಟ್ವಿ. ಅರ್ಧ ಹತ್ತಿರೋ ಅಷ್ಟರಲ್ಲಿ ಸುಸ್ತಾಯಿತು. ಸೊ ಇನ್ನೂ ಎಷ್ಟು ಮೆಟ್ಲಿದೆ ಅಂತ ನೋಡ್ತಾಯಿದ್ವಿ. ಅವರು ಆಗಲೇ ಮೇಲೆ ಹತ್ಕೊಂಡು ಹೋಗಿದ್ರು. ನಾವು ಮೇಲೆ ಬರೋ ಅಷ್ಟರಲ್ಲಿ 8:45 ಆಗಿತ್ತು. ಇಲ್ಲಿಂದ ದೀಪ ಮಾಡೋಕ್ಕೆ, ಕುಂಬಳಕಾಯಿ ದೀಪ ಮಾಡೋಕ್ಕೆಲ್ಲ ರೆಡಿ ಮಾಡಿಕೊಂಡು, ತುಂಬ ಗಾಳಿ ಇತ್ತು, ಕಷ್ಟಪಟ್ಟು ದೀಪ ಹಚ್ಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೊರಟ್ವಿ. 3 ಪ್ರದಕ್ಷಿಣೆ ಹಾಕಬೇಕು, ಅದನ್ನು ಇಟ್ಕೊಂಡು 3 ಪ್ರದಕ್ಷಿಣೆ ಹಾಕಾದ್ಮೇಲೆ ಕುಂಬಳಕಾಯಿ ದೀಪ ಇಡೋಕ್ಕೆ ಜಾಗ ಇದೆ ಅಲ್ಲಿ. ಸೊ ಅಲ್ಲಿ ತೊಗೊಂಡೋಗಿ ಇಟ್ಬಿಟ್ಟು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ದೇವ್ರ ದರ್ಶನ ಮಾಡೋಕ್ಕೆ ಹೊರಟ್ವಿ. ಇದು ಕುಂಬಳಕಾಯಿ ಇಡೋವಂಥ ಜಾಗ, ದೀಪ ಮಾಡಿರೋ ಕುಂಬಳಕಾಯಿ ಇಲ್ಲಿ ಇಟ್ಬಿಟ್ಟು ನೆಕ್ಸ್ಟು ದೇವ್ರ ದರ್ಶನ ಮಾಡೋಕ್ಕೆ ಹೋಗೋಕ್ಕೆ ಮುಂಚೆ ಹೋಗಿ ದರ್ಶನ ಮಾಡ್ಕೊಂಡು ಆಯಿತು. ಅದಾದಮೇಲೆ 10 ಗಂಟೆ ಅಷ್ಟರಲ್ಲಿ ಟಿಫನ್ ಕೊಡ್ತಾಯಿದ್ರು. ಟಿಫನ್ ಮಾಡಿಕೊಂಡು ಹಾಗೆ ಒಂದು ಫೋಟೋ ತೊಗೊಂಡು ಅಲ್ಲಿ ಮತ್ತು ಟೆಂಪಲಲ್ಲಿ ಫೋಟೋಸ್ ತೊಗೊಂಡಿದ್ವಿ. ಅದನ್ನು ಕೂಡ ಇವಾಗ ಹಾಕ್ತೀನಿ ನೋಡಿ. ಇದು ಹೆಣ್ದೇವರು, ಇದು ಸ್ತಂಭಾಂಬಿಕಾ, ಇದು ಗಣೇಶ ಆ್ಯಂಡ್ ನೆಕ್ಸ್ಟು ಸುಬ್ರಹ್ಮಣ್ಯ ಸ್ವಾಮಿದು. ಫೋಟೋ ತೊಗೊಳಕ್ಕಲ್ಲಿ ಅಷ್ಟು ಬಿಡ್ತಿರ್ಲಿಲ್ಲ, ಅದಕ್ಕೆ ಅಷ್ಟು ಕ್ಲಿಯರಾಗಿಲ್ಲ. ಅಲ್ಲಿಂದ ಮುಗಿಸ್ಕೊಂಡು ನೆಕ್ಸ್ಟು ಹದ್ದಿನಕಲ್ಲು ಆಂಜನೇಯ ಸ್ವಾಮಿಗೆ ಹೋಗೋಣ ಅಂತ ಹೊರಟ್ವಿ. ಅಷ್ಟರಲ್ಲಾಗಲೇ 10:30 ಆಗಿತ್ತು. 10:30 11 ಗಂಟೆ ಆಗಿತ್ತು. ಇಬ್ಬರು ಹೊರಟ್ವಿ. ಬೆಳಗ್ಗೆ ಬೇಗ 4 ಗಂಟೆಗೆ ಎದ್ದಿದ್ವಲ್ಲ, ಹಾಗಾಗಿ ಇವರು ಕಾರಲ್ಲಿ ನಿದ್ದೆ ಮಾಡಿದರು. ನಾನೇ ಕಾರ್ ಡ್ರೈವ್ ಮಾಡಿಕೊಂಡು ಹೊರಟೆ. ಇದು ಒಳಗಡೆ ರೋಡ್ ಇದೆ, ಚುಂಚನಗಿರಿಯಿಂದ ಹದ್ದಿನಕಲ್ಗೆ ಹೋಗೋ ರೋಡು. ಆ ರೋಡಲ್ಲಿ ಹೋಗೋದು. ಬಟ್ ಇಲ್ಲಿ ಫುಲ್ಲು ಸಖತ್ತಾಗಿರುತ್ತೆ ಪ್ಲೇಸು. ಅದು ಬಂದರೆ ನೆಕ್ಸ್ಟು ಹದ್ದಿನಕಲ್ಲು ಆಂಜನೇಯ ಸ್ವಾಮಿ ಪಾದದ ಹತ್ರ ಬಂದು ಮೇಲೆ ಹತ್ತಕ್ಕಾಗಲಿಲ್ಲ, ಸಿಕ್ಕಾಪಟ್ಟೆ ಬಿಸಿಲಿತ್ತು. ಹಾಗಾಗಿ ಈಚೆಗಡೆ ಇಲ್ಲೇ ಕೆಳಗಡೆ ನಮಸ್ಕಾರ ಮಾಡಿಕೊಂಡು ಊರು ಒಳಗಡೆ ಇರೋ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ನಮಸ್ಕಾರ ಮಾಡಿಕೊಂಡು ನೆಕ್ಸ್ಟ್ ನಮ್ಮೂರಿಗೆ ಹೋದ್ವಿ, ಹೊಸಕ್ಕಿಪಾಳ್ಯಕ್ಕೆ. ಇದು ನಮ್ಮ ಮನೆ ಊರಲ್ಲಿರೋದು. ಹೊರಗಡೆಯಿಂದ ವಿಡಿಯೋ ಮಾಡಿರೋದು ಇದು. ಅಲ್ಲಿಂದ ನೆಕ್ಸ್ಟು ಸೋಲೂರಲ್ಲಿ ಒಂದು ಗಾಡಿ ಇತ್ತು. ನೀನು ಆ ಗಾಡಿ ತೊಗೊಂಡು ಬಾ, ನಾನು ಕಾರಲ್ಲಿ ಹೋಗ್ತೀನಿ ಅಂದ್ಬಿಟ್ಟು ಅವ್ರು ಕಾರ್ ಎತ್ಕೊಂಡು ಹೋದರು. ನಾನು ಗೂಡ್ಸ್ ಗಾಡಿ ಎತ್ಕೊಂಬಂದೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.